ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಆಮ್ಸಸ್ ಕಿಚನ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕುಕ್ಕರ್ಗೆ ನಾನು ಈ ಕಪ್ ಆಗೋ ಅಷ್ಟು ಕಡಲೆಕಾಳನ್ನ ಹಾಕೋತಾ ಇದ್ದೀನಿ. ಕಡಲೆಕಾಳನ್ನ ನಾನು ನೈಟೆಲ್ಲ ನೆನೆಸಿಟ್ಟು ಹಾಕೋತಾ ಇರೋದು. ಸೊ ನೈಟೆಲ್ಲ ನೆನೆಸಿಕ್ಕೆ ಹಾಕೊಳ್ಳೋದಾದರೆ 2ರಿಂದ 3 ವಿಸಿಲು ಕೂಗಿಸ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಾದರೆ 5ರಿಂದ 6 ವಿಸಿಲು ಕೂಗಿಸ್ಕೊಳ್ಳಿ. ನೋಡಿ, ಈ ಕಾಳು ಮುಳುಗೋವರೆಗೂ ನೀರು ಹಾಕ್ಕೊಳ್ಳಿ ಸಾಕು. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಮುಚ್ಕೊಳ್ಳೋಣ. ಕಾಳು ನೆನೆಸಿಟ್ಟಿರೋದ್ರಿಂದ 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಇದಾಗಿದೆ, ಇದನ್ನು ಮಾಡ್ಕೊಳ್ಳೋಣ. ನೋಡಿ, ಇದು ಬೆಂದಿದೆ. ಈಗ ಅದನ್ನ ಬಸ್ಕೊಳ್ಳೋಣ. ನೋಡಿ, ಈ ರೀತಿ ನೀರನ್ನೆಲ್ಲ ಬಸ್ಕೊಳ್ಳೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 4, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಈರುಳ್ಳಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದರೆ ಅದು ಬೇಯಬೇಕಾದ್ರೆ ಕೂಡ ಉಪ್ಪು ಹಾಕೊಂಡಿದ್ದೀರಿ. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾವೇನು ಆಲ್ರೆಡಿ ಬೇಯಿಸಿಕೊಂಡಿದ್ರಲ್ಲ ಕಾಳು, ಅದನ್ನು ಹಾಕೊಳ್ಳೋಣ. ನೋಡಿ, ನಾವು ಬೇಯಿಸಿ ಇಟ್ಕೊಂಡಿರೋಂಥ ಕಡಲೆಕಾಳು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಇದೇ ರೀತಿ ಎಣ್ಣೆನಲ್ಲೇ ಫ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದ್ದೀನಿ, 3ರಿಂದ 4 ಸ್ಪೂನು. ನೋಡಿ, ಈ ರೀತಿ ತುರಿದು ಇಟ್ಕೊಂಡಿರೋ ಅಂಥದ್ದು. ನೀವು ಕಾಯಿ ತುರಿ ಎಷ್ಟು ಹಾಕೋತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಕೂಡ ಹಾಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಕಡಲೆಕಾಳು ಉಸ್ಲಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಕ್ವಿಕ್ಕಾಗಿ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಆಮ್ಸಸ್ ಕಿಚನ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.